ಆರ್ಸಿಬಿ ಗೆಲುವಿಗಾಗಿ ರಾಜ್ಯದ ನಾನಾ ಕಡೆಗಳಲ್ಲಿ ಪೂಜೆಗಳು ಪ್ರಾರ್ಥನೆಗಳು ನಡೀತಾ ಇದೆ. ಮೈಸೂರಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಮೈಸೂರಿನ ಅಮೃತೇಶ್ವರ ದೇಗುಲದಲ್ಲಿ ಪೂಜೆ ನಡೆದಿದೆ. ಹೋಮದಲ್ಲಿ ಕಾಂಗ್ರೆಸ್ ಶಾಸಕ ಹರೀಶ್ ಭಾಗಿಯಾಗಿದ್ದಾರೆ. ಜರ್ಸಿ ತೊಟ್ಟು ಶುಭ ಹಾರೈಸಿದ್ದಾರೆ ಶಾಸಕ ಹರೀಶ್. ಆರ್ಸಿಬಿ ಗೆಲುವಿಗೆ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಯುವಕರು ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯದ ನಾನಾ ಕಡೆಗಳಲ್ಲಿ ಆರ್ಸಿಬಿ ಗೆಲುವಿಗಾಗಿ ಪ್ರಾರ್ಥನೆಗಳು, ಪೂಜೆಗಳು, ಹೋಮಗಳು ನಡೀತಾ ಇದೆ. ಮೈಸೂರಿನಲ್ಲೂ ಕೂಡ ಅಷ್ಟೇ ಶಾಸಕ ಹರೀಶ್ ಅವರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಆರ್ಸಿಬಿ ಅಭಿಮಾನಿಗಳು ಈ ಬಾರಿ ಟ್ರೋಫಿಯನ್ನ ಗೆಲ್ಲೇಬೇಕು ಅಂತ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆರ್ಸಿಬಿ ಈ ಬಾರಿ ಬಹಳ ಅದ್ಭುತ ಪ್ರದರ್ಶನವನ್ನು ನೀಡಿ ಫೈನಲ್ಗೆ ಕೂಡ ಎಂಟ್ರಿ ಕೊಟ್ಟಿದೆ. ಸೊ ಹೀಗಾಗಿ ಈ ಬಾರಿ ಪಂಜಾಬ್ ಅನ್ನ ಸೋಲಿಸಿ ಆರ್ಸಿಬಿ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಗೆಲ್ಲೇಬೇಕು ಅಂತ ಹೇಳ್ಕೊಂಡು ಅಭಿಮಾನಿಗಳು ರಾಜ್ಯದೆಲ್ಲೆಡೆ ಈಗ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪೂಜೆಗಳು ನಡೀತಾ ಇದೆ. ಆರ್ಸಿಬಿ ಆಟಗಾರರು ಚೆನ್ನಾಗಾಡ್ಲಿ, ಇವತ್ತಿನ ಫೈನಲ್ ಪಂದ್ಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ಪ್ರೇ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಟಗಾರರು ಕೂಡ ತಮ್ಮ 100% ಆಟವನ್ನ ಆಡ್ಲಿ, ಸೊ ಈ ಮೂಲಕ ಟ್ರೋಫಿ ಗೆಲ್ಲಿ ಅನ್ನುವಂಥ ನಿರೀಕ್ಷೆ ಆರ್ಸಿಬಿ ಅಭಿಮಾನಿಗಳದು. ಆರ್ಸಿಬಿ ಗೆಲುವಿಗಾಗಿ ರಾಜ್ಯದ ನಾನಾ ಕಡೆಗಳಲ್ಲಿ ಪೂಜೆಗಳು ಪ್ರಾರ್ಥನೆಗಳು ನಡೀತಾ ಇದೆ. ಮೈಸೂರಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಮೈಸೂರಿನ ಅಮೃತೇಶ್ವರ ದೇಗುಲದಲ್ಲಿ ಪೂಜೆ ನಡೆದಿದೆ. ಹೋಮದಲ್ಲಿ ಕಾಂಗ್ರೆಸ್ ಶಾಸಕ ಹರೀಶ್ ಭಾಗಿಯಾಗಿದ್ದಾರೆ. ಜರ್ಸಿ ತೊಟ್ಟು ಶುಭ ಹಾರೈಸಿದ್ದಾರೆ ಶಾಸಕ ಹರೀಶ್. ಆರ್ಸಿಬಿ ಗೆಲುವಿಗೆ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಯುವಕರು ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯದ ನಾನಾ ಕಡೆಗಳಲ್ಲಿ ಆರ್ಸಿಬಿ ಗೆಲುವಿಗಾಗಿ ಪ್ರಾರ್ಥನೆಗಳು, ಪೂಜೆಗಳು, ಹೋಮಗಳು ನಡೀತಾ ಇದೆ. ಮೈಸೂರಿನಲ್ಲೂ ಕೂಡ ಅಷ್ಟೇ ಶಾಸಕ ಹರೀಶ್ ಅವರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಆರ್ಸಿಬಿ ಅಭಿಮಾನಿಗಳು ಈ ಬಾರಿ ಟ್ರೋಫಿಯನ್ನ ಗೆಲ್ಲೇಬೇಕು ಅಂತ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆರ್ಸಿಬಿ ಈ ಬಾರಿ ಬಹಳ ಅದ್ಭುತ ಪ್ರದರ್ಶನವನ್ನು ನೀಡಿ ಫೈನಲ್ಗೆ ಕೂಡ ಎಂಟ್ರಿ ಕೊಟ್ಟಿದೆ. ಸೊ ಹೀಗಾಗಿ ಈ ಬಾರಿ ಪಂಜಾಬ್ ಅನ್ನ ಸೋಲಿಸಿ ಆರ್ಸಿಬಿ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಗೆಲ್ಲೇಬೇಕು ಅಂತ ಹೇಳ್ಕೊಂಡು ಅಭಿಮಾನಿಗಳು ರಾಜ್ಯದೆಲ್ಲೆಡೆ ಈಗ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪೂಜೆಗಳು ನಡೀತಾ ಇದೆ. ಆರ್ಸಿಬಿ ಆಟಗಾರರು ಚೆನ್ನಾಗಾಡ್ಲಿ, ಇವತ್ತಿನ ಫೈನಲ್ ಪಂದ್ಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ಪ್ರೇ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಟಗಾರರು ಕೂಡ ತಮ್ಮ 100% ಆಟವನ್ನ ಆಡ್ಲಿ, ಸೊ ಈ ಮೂಲಕ ಟ್ರೋಫಿ ಗೆಲ್ಲಿ ಅನ್ನುವಂಥ ನಿರೀಕ್ಷೆ ಆರ್ಸಿಬಿ ಅಭಿಮಾನಿಗಳದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.